ಮಾಲಿಕೆಯ ಗುತ್ತಿಗೆದಾರನ ಇವತ್ತು ಬಿಜೆಪಿದ ಒಂದು ಪಟ್ಟಿ ಹೊರಗಡೆ ಬಂದಿದೆ. ಈಗ ಮೊನ್ನೆ ಬಂದಿದೆ ಕಲ್ಯಾಣ ಸ್ಥಾನದಿಂದ ಅವ್ರಿಗೆ ಸ್ಥಾನಮಾನ ಕೊಡಿ ಅನ್ನೋದು ಇನ್ನು ಗುಲ್ಬರ್ಗದಲ್ಲಿ ಮಾತನಾಡಿದೆ. ಹಾಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಕೋಟೆಯನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೇಳಿದ್ರು. ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಬಗ್ಗೆ ಎಲ್ಲ BK ಹರಿಪ್ರಸಾದ್ ಅಲ್ಲಿ ಅವರು ಕೂಡ ಒಬ್ಬರ ವ್ಯಕ್ತಿದೆ ಇತ್ತು. ಅದನ್ನೇ ಬಿಟ್ಟು ಮೊನ್ನೆ ನಾನು ಹೇಳಿದಿಲ್ಲ, ನಿನ್ನೆ ಅದೇ ಬೈಟಲ್ಲಿ ಹರಿಪ್ರಸಾದ್ ಮಾತನಾಡಿದ ಬಗ್ಗೆ ಕೇಳಿದ್ರು. ನೀ ಆ ಬೈಟ್ ಗಮನಿಸಿ, ತಾಕತ್ತಿದ್ರೆ ಹರಿಪ್ರಸಾದ್ನ ಉತ್ತರ ಕೊಡ್ಲಿ ನೋಡೋಣ. ಹರಿಪ್ರಸಾದ್ ಅವ್ರು ಹಿಂಗೆ ಹೇಳಿದ್ದಾರೆ ಸರ್ ಮಧು ಬಂಗಾರಪ್ಪನವ್ರಂತ ಕೇಳಿದೆ. ಯಾಕೆ ಉತ್ತರ ಕೊಡಲ್ಲ ಅದಕ್ಕೆ? ಅಂದ್ರೆ ನನ್ನ ಮೇಲೆ ಬರ್ಬೋದಂತ. ನಮ್ಮ ಹಿಂದೆ ಮುಂದೆ ಯಾರು ಇಲ್ಲ, ನಾವು ಬೀದಿ ತಿರುಗಿ BSc ಮಾಡೋರು ನಾವು, ಹೌದಲ್ವ? ನಮ್ಮ ಮೇಲೆ ಮಾಡಬಹುದಂತ. ಅದು ಮಧು ಬಂಗಾರಪ್ಪ ಬೇರೆಯವರು ನನ್ನ ರಕ್ತವು ಕೂಡ ಈಡಿಗೆ ರಕ್ತ, ನಾವೇನು ಹಿಂದಕ್ಕೆ ಸರಿಯವರನ್ನಲ್ಲ. ಅದು ನಾವು ನಾರಾಯಣ ಗುರುಗಳು ಹುಟ್ಟಿದವು, ಕೇರಳದಲ್ಲಿ ಹುಟ್ಟಿದ್ವು ನಾವು. ನಮಗೆ ಇವತ್ತೇ ಸತ್ತೋಗಿಲ್ಲ, ನಮ್ಗೆ ಯಾವ ಆಸೆ ಆಮೇಲೆ ಯಾವುದು ಇಲ್ಲ ನಮಗೆ. ಹಾಗಾಗಿ ನಾವು ಯಾವುದು ಮಂತ್ರಿ ಸ್ಥಾನ ಉಳಿಸಕ್ಕೆ, ಯಾವುದು ಒಂದು ಆಗಿರತಕ್ಕಂಥ ಸಾಲೆಯನ್ನ ಬಗೆಹರಿಸೋದಕ್ಕೆ ನಾವು ಮಂತ್ರಿ ಆಗಲಿಲ್ಲ, ನಾವು ಸ್ಥಾನಮಾನಕ್ಕೆ ಬಂದಿಲ್ಲ. ಕಾಂಗ್ರೆಸ್ಸಿನ ಅಲೆ ಇತ್ತು, ಅದಕ್ಕೋಸ್ಕರ ಆತನು ಕೂಡ ಬಂದಿದ್ದಾರೆ ಬಿಟ್ಟು ನನಗೆ ಗೊತ್ತಿದೆ. ನನಗೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಸ್ಪಷ್ಟಪಡಿಸಿ ಹೇಳ್ತೀನಿ. ಮುಂದೆ ನೋಡೋಣ. ಇದು ಈ ಒಂದು ಇಲ್ಲಿ ಟೆಕ್ ಆಫರ್ ಅಲ್ಲಿ ನಿಲ್ಲೋದಿಲ್ಲ, ಮುಂದೆ ಬರ್ತದೆ, ಅವಾಗ ಉಳಿದು ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.